ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ 100 ದಿನಗಳಾಗ್ತಾ ಹೋಯಿತು. ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಯಿತು. ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನು ಮಾಡಿದಾಗಲೂ ಕೂಡ ಇಸ್ರೇಲ್ ಸ್ವಲ್ಪ ಹಿಂದೆ ಉಳಿದುಬಿಡ್ತು ಬೇರೆ ಬೇರೆ ಕಾರಣಕ್ಕಾಗಿ. ಅಮೆರಿಕ ಈ ದಾಳಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗೋ ಪ್ರಯತ್ನ ಆಯಿತು. ಏಕಾಏಕಿಯಾಗಿ ಕ್ಷಿಪಣಿಗಳ ದಾಳಿ ನಿಂತು ಹೋಯಿತು. ಅದಾದ ನಂತರ ದಿಗ್ಬಂಧನಗಳೆಲ್ಲವೂ ಕೂಡ ಶುರುವಾಯಿತು. ಆ ದಿಗ್ಬಂಧನಗಳು ಹೊರತಾಗಿಯೂ ಕೂಡ ಇರಾನ್ ತನ್ನ ಆರ್ಥಿಕತೆಯನ್ನು ಕಳೆದುಕೊಳ್ಳೋದಕ್ಕೆಲ್ಲ ಶುರುವಾಯಿತು. ಆದಾಗ ಪಾಕಿಸ್ತಾನ ಮತ್ತು ಕುವೈತ್ನಲ್ಲಿ ಮಾತುಕತೆಗಳ ಪ್ರಗತಿಗಳೆಲ್ಲವೂ ಕೂಡ ಕಂಡುಬರಕ್ಕೆ ಶುರುವಾಯಿತು. ಮೊನ್ನೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಮಂಗಳವಾರ ಅಥವಾ ಸೋಮವಾರ ಈ 2 ದಿನಗಳ ಒಳಗಾಗಿ ಈ ಕದನ ವಿರಾಮದ ಒಪ್ಪಂದಕ್ಕೆ ಇರಾನ್ನವರು ಸೈನ್ ಹಾಕ್ತಾರೆ ಅಂತ. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆ ಆಗಿಬಿಡ್ತು. ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿತು. ಜೂನ್ 3ನೇ ತಾರೀಕಿಗೆ ಕದನ ವಿರಾಮದ ಒಪ್ಪಂದ, ಜೂನ್ 7ನೇ ತಾರೀಕಿಗೆ ಒನ್ಸ್ ಅಗೇನ್ ಲೆಬನಾನ್ ಮೇಲೆ ಇಸ್ರೇಲ್ನವರ ದಾಳಿ. ಈ ದಾಳಿಯ ಪ್ರತಿಕಾರವಾಗಿ ಇರಾನ್ ಇಸ್ರೇಲ್ನ ಮೇಲೆ ದಾಳಿ ಮಾಡಿತು. ಯಾವಾಗ ಈ ಬೆಳವಣಿಗೆಗಳಾಗೋದಕ್ಕೆ ಶುರುವಾಯ್ತಲ್ಲ, ಅಮೆರಿಕಕ್ಕೆ ಪುಕ್ಕ ಶುರುವಾಯಿತು. ಯಾಕೆ ಅಂತ ಹೇಳಿದ್ರೆ ಹೊಸ್ತಿಲ ಮನೆಯ ಬಾಗಿಲಿಗೆ ಬಂದಿದೆ ಒಪ್ಪಂದದ ವಿಚಾರಗಳೆಲ್ಲವೂ ಕೂಡ ಅಂತಿಮ ಹಂತದಲ್ಲಿದೆ. ಇದೆಲ್ಲವೂ ಕೂಡ ಕೈ ತಪ್ಪಿ ಹೋಗಬಹುದು. ಯಾವ ಕಾರಣಕ್ಕಾಗಿ? ಇರಾನ್ ಇಟ್ಟಿರುವಂತಹ ಒಂದು ಬೇಡಿಕೆ, ಲೆಬನಾನ್ನ ಹೆಜ್ಬುಲ್ಲಾದ ಮೇಲೆ, ಹಮಾಸ್ನ ಮೇಲೆ, ಗಾಜಾ ಪಟ್ಟಿ ಮೇಲೆ, ಪ್ಯಾಲಿಸ್ತೇನ್ ಮೇಲೆ ಯಾವುದೇ ಕಾರಣಕ್ಕೂ ಇಸ್ರೇಲ್ ದಾಳಿ ಮಾಡಬಾರದು. ಹೌತಿ, ಹಮಾಸ್, ಹಿಜ್ಬುಲ್ಲಾ ಇವರ ಮೇಲೆ ಯಾವುದೇ ಕಾರಣಕ್ಕೂ ಇಸ್ರೇಲ್ನವರು ದಾಳಿ ಮಾಡಬಾರದು ಅನ್ನೋದು ಇರಾನ್ನ ಬಹುದೊಡ್ಡ ಬೇಡಿಕೆ ಆಯಿತು. ಈ ಬೇಡಿಕೆಯನ್ನು ಧಿಕ್ಕರಿಸಿ ಇಸ್ರೇಲ್ನವರು ದಾಳಿ ಆಯ್ತಲ್ಲ, ಅದಾಗ ಇದೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಅನಿಸೋದಕ್ಕೆ ಶುರುವಾಯಿತು, ಇದೇನೋ ಎಡವಟ್ಟಾಗ್ತಾ ಇದೆ. ಲೆಬನಾನ್ ಮೇಲೆ ಈ ದಾಳಿಗಳು ಕಂಟಿನ್ಯೂ ಆಗ್ತಾ ಹೋಗೋದಾದರೆ ಇರಾನ್ನವರು ನಾಳೆ ಮಾತುಕತೆಗೆ ಬರಲ್ಲ. ಮಾತುಕತೆಗೆ ಬರದೇ ಹೋದರೆ ನಮ್ಮ ಪರಮಾಣು ಕಾರ್ಯಕ್ರಮ ಏನು ನಿಲ್ಲಿಸಬೇಕು ಅಂತ ನಮ್ಮ ಆಲೋಚನೆ ಇದೆ, ಅದು ಕೂಡ ಸ್ಥಗಿತ ಆಗಲ್ಲ. ಯುರೇನಿಯಂ ಹಸ್ತಾಂತರದ ಬಗ್ಗೆ ಆಗಲ್ಲ. ಹಾರ್ಮುಜ್ನಲ್ಲಿ ಮತ್ತೆ ತೈಲದ ಈ ಎಲ್ಲ ಬೆಳವಣಿಗೆಗಳಾಗಿ ತೈಲ ಬೆಲೆ ಮತ್ತಷ್ಟು ಏರಿಕೆ ಆಗ್ಬೋದು, ಇತ್ಯಾದಿ ಎಲ್ಲವೂ ಕೂಡ ಶುರುವಾಯಿತು. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಹಿಂದೆಯೂ ಕೂಡ ಅನೇಕ ಬಾರಿ ಎಚ್ಚರಿಕೆ ಕೊಟ್ಟಿದ್ರು, ನೀನು ಒಬ್ಬಂಟಿ ಆಗಿಬಿಡ್ತೀಯಾ, ನಾನು ಮಾತ್ರ ನಿನ್ನ ಕೈ ಹಿಡಿದಿದ್ದೀನಿ ಅಂತ, ಹುಚ್ಚನ್ ಥರ ಆಡ್ತಾ ಇದೆಯಾ ಇಡೀ ಜಗತ್ತಿನಲ್ಲಿ ನೀನು ಅಂತ, ಸರಿಯಾದ ಮಾರ್ಗವನ್ನು ನೋಡ್ಕೋ ಅಂತ ಸರಿಯಾದ ಮಾತುಗಳನ್ನು ಡೊನಾಲ್ಡ್ ಟ್ರಂಪ್ ಅವರು ನೆತನ್ಯಾಹು ಅವರಿಗೆ ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಅದನ್ನು ಅವರು ಸಮರ್ಥನೆ ಮಾಡಿಕೊಂಡಿದ್ರು ಕೂಡ ನೆತನ್ಯಾಹು. ಎಲ್ಲ ಬೆಳವಣಿಗೆಗಳ ನಂತರ ಇದೀಗ ಮತ್ತೊಂದು ಏನಾಗಿದೆ ಅಂತ ಹೇಳಿದ್ರೆ ಬೇಬಿ ಹುಷಾರ್ ಎನ್ನುವಂತಹ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲ್ಗೆ ಕೊಟ್ಟಿದ್ದಾರೆ. ಹಾಗಾದರೆ ಏನಾಗ್ತಿದೆ ಮಧ್ಯಪ್ರಾಚ್ಯದಲ್ಲಿ? ಅಮೆರಿಕದ ಮಾತನ್ನು ಇಸ್ರೇಲ್ ಕೇಳುವ ಸ್ಥಿತಿಯಲ್ಲಿ ಇದೆಯಾ? ನಾನು ನಿನ್ನೆ ಹೇಳಿದೆ, ಅನೇಕ ಬಾರಿ ಇಸ್ರೇಲ್ನ ಈ ಹಿಂದಿನ ಪ್ರಧಾನಿಗಳು ಎಲ್ಲರೂ ಕೂಡ ಅಮೆರಿಕದ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಬೇರೆ ಬೇರೆ ದೇಶಗಳ ಮೇಲೆ ದಾಳಿ ಮಾಡಿದಂತಹ ಸಮಯದಲ್ಲಿ ಅದನ್ನು ಹಿಂತೆಗೆದುಕೊಂಡಿರುವಂತಹ ಉದಾಹರಣೆಗಳಿದೆ. ನಾನು ಉದಾಹರಣೆಗೆ ಕೊಟ್ಟ ಬರಾಕ್ ಒಬಾಮಾ ಅವರ ವಿರುದ್ಧ ಅಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಹೋಗಿ ಮಾತನಾಡಿ ಎಲ್ಲವೂ ಆದಾಗಲೂ ಕೂಡ ಒಬಾಮಾ ಅವರು ಇವರ ವಿರುದ್ಧ ನಿರ್ಣಯವನ್ನು ತೆಗೆದುಕೊಂಡಿದ್ದೆಲ್ಲವೂ ಕೂಡ ಆಗಿತ್ತು. ಇದೀಗ ಒನ್ಸ್ ಅಗೇನ್ ಈ ಬೆಳವಣಿಗೆ ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಆಗ್ತಾ ಇದೆ. ಏನಾಗ್ಬೋದು ಇದು? ವಾಟ್ ನೆಕ್ಸ್ಟ್? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇಸ್ರೇಲ್ಗೆ ಇರಾನ್ ಕಂಡೀಷನಲ್ ಬ್ರೇಕ್ ಹಾಕಿದೆ. ಇರಾನ್ ಏನು ದಾಳಿ ಮಾಡ್ತಲ್ಲ, 11 ಕ್ಷಿಪಣಿಗಳನ್ನು ದಾಳಿ ಮಾಡ್ತು, ಪರಮಾಣು ಕೇಂದ್ರಗಳನ್ನು ಟಾರ್ಗೆಟ್ ಮಾಡೋ ಪ್ರಯತ್ನವನ್ನು ಮಾಡ್ತು. ಆದರೆ ಇದೀಗ ಆ ದಾಳಿಯನ್ನು ಸ್ಥಗಿತ ಮಾಡುವ ಹಂತಕ್ಕೆ ಹೋಗ್ತಾ ಇದೆ. ಇದಕ್ಕೆ ಒಂದು ಕಂಡೀಷನಲ್ ಇದೆ. ಕಂಡೀಷನ್ ಏಕಾಏಕಿಯಾಗಿ ಕದನ ವಿರಾಮ, ನಾನು ದಾಳಿಯನ್ನು ಮಾಡೋದನ್ನು ಸ್ಟಾಪ್ ಮಾಡಿಬಿಡ್ತೀನಿ ಅಂತ ಇರಾನ್ ಅವರು ಹೇಳಿಲ್ಲ. ಕೆಲವೊಂದಿಷ್ಟು ಬೇಡಿಕೆಗಳು ಮತ್ತು ಕಂಡೀಷನ್ಗಳನ್ನು ಇಟ್ಟಿದ್ದಾರೆ. ಏನು ಬೇಡಿಕೆಗಳು? ಲೆಬನಾನ್ ಮೇಲೆ ಮತ್ತೆ ದಾಳಿ ಮಾಡಿದರೆ ನಾವು ಸುಮ್ಮನಿರಲ್ಲ ಅಂತ ಟೆಹರಾನ್ ಅವರು ಹೇಳಿರೋದು. ಮತ್ತೆ ದಾಳಿ ಮಾಡಿದರೆ ಈ ಹಿಂದಿಗಿಂತಲೂ ಕೂಡ ಭೀಕರ ದಾಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ವೈಮಾನಿಕ ದಾಳಿಯನ್ನು ನಿಲ್ಲಿಸಿ ಶಾಂತಿಗೆ ಸಹಕಾರ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ. ಈಗ ನಮಗೆ ಎಲ್ರಿಗೂ ಕೂಡ ಇಷ್ಟು ದಿನಗಳ ಕಾಲ ನಾವು ಲೆಬನಾನ್ ಮೇಲೆ ದಾಳಿ ಆಗ್ತಾ ಇರೋದಕ್ಕೆ ಇರಾನ್ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಅಂತ. ಬಟ್ ಯಾಕೆ ಇರಾನ್ ಲೆಬನಾನ್ ಮೇಲೆ ದಾಳಿ ಆದಾಗ ಇಷ್ಟು ಆಕ್ರೋಶಗೊಳ್ಳುತ್ತೆ ಅನ್ನುವಂಥ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಬೇಕು. ಒಂದು, ಇರಾನ್ ಏನು ಮಾಡಿದೆ ಅಂತ ಹೇಳಿದರೆ ರೆಸಿಸ್ಟೆನ್ಸ್ ಆಕ್ಸಿಸ್ ಎನ್ನುವಂತಹ ಒಂದು ಪ್ರತಿರೋಧದ ಅಕ್ಷವನ್ನು ಸ್ಥಾಪನೆ ಮಾಡಿಕೊಂಡಿದೆ. ಈಗ ನಮ್ಮಲ್ಲಿ ಹೇಗೆ ಚೀನಾದ ಪ್ರಭಾವವನ್ನು ತಡೆಗಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಭಾರತ, ಅಮೆರಿಕ ಸೇರಿದಂತೆ 4 ದೇಶಗಳ ಒಕ್ಕೂಟ ಬ್ರಿಕ್ಸ್ ಶೃಂಗಸಭೆಯನ್ನೆಲ್ಲ ನಾವು ಮಾಡ್ತೀವಲ್ವಾ, ಅದೊಂದು ಅಧಿಕೃತ ಮೈತ್ರಿಕೂಟ ಇದೆ. ಆದರೆ ಇರಾನ್ ರೆಸಿಸ್ಟೆನ್ಸ್ ಆಕ್ಸಿಸ್ ಎನ್ನುವಂಥ ಒಂದು ಪಡೆಯನ್ನು ಕಟ್ಕೊಂಡಿದೆ. ಈ ರೆಸಿಸ್ಟೆನ್ಸ್ ಆಕ್ಸಿಸ್ ಪಡೆಯಲ್ಲಿ ಇರಾನ್ ಇದೆ, ಹೆಜ್ಬುಲ್ಲಾ ಇದೆ, ಹಮಾಸ್ ಇದ್ದಾರೆ, ಅದರ ಜೊತೆಗೆ ಹೌತಿ ಬಂಡುಕೋರು ಇದ್ದಾರೆ, ಸಿರಿಯಾದ ಸರ್ಕಾರ ಇದೆ. ಇವರೆಲ್ಲರ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಹಿಡಿತವನ್ನು ತೆಗೆದುಹಾಕೋದು ಒಂದು.
ಎರಡನೇದ್ದು ಇಸ್ರೇಲ್ನ ಅಸ್ತಿತ್ವ ಏನಿದೆ ಆ ಅಸ್ತಿತ್ವವನ್ನು ಕೊನೆಗಳಿಸೋದು ಇವರೆಲ್ಲರ ಉದ್ದೇಶ ಆಗಿದೆ. ಈ ರೆಸಿಸ್ಟೆನ್ಸ್ ಆಕ್ಸಿಸ್ನ ಉದ್ದೇಶ ಅದು. ನೀವು ನೋಡಿ, ಇರಾನ್ ಇದರ ಕೇಂದ್ರ ಬಿಂದುವಾಗಿ ಕೆಲಸ ಮಾಡುತ್ತೆ. ಹಣಕಾಸು, ತಾಂತ್ರಿಕವಾಗಿ ಸಹಾಯ, ಅವರಿಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳು, ತರಬೇತಿ, ರಾಜತಾಂತ್ರಿಕ ಬೆಂಬಲವನ್ನು ಇವರು ಕೊಡ್ತಾರೆ. IRGC ಇದನ್ನು ಮಾನಿಟರ್ ಮಾಡುತ್ತೆ. ಎರಡನೇದ್ದು ಹೆಜ್ಬುಲ್ಲಾ, ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ, ಅವರ ಮೇಲೆ ದಾಳಿಯಾಗಿದ್ದಕ್ಕೆ ಇರಾನ್ ಅವರು ಈಗ ಕೋಪಗೊಂಡಿರು. ಅವರು ಇರಾನ್ನ ನಂತರ ಅತ್ಯಂತ ಶಕ್ತಿಶಾಲಿಯಾಗಿ ಇದರಲ್ಲಿ ಹೊಮ್ಮಿದ್ದಾರೆ. ಒಂದು ಸುಸಜ್ಜಿತ ಮಿಲಿಟರಿ ಶಕ್ತಿಯನ್ನು ಇವರು ಹೊಂದಿದ್ದಾರೆ. ಇವರು ಕೂಡ ಅವರಿಗೆ ಸಹಾಯ ಮಾಡ್ತಾರೆ. ಹಮಾಸ್ರವರು ಗಾಜಾಪಟ್ಟಿ ಮತ್ತು ಪ್ಯಾಲೆಸ್ತೈನ್ನಲ್ಲಿರೋದು, ಹೌತಿ ಬಂಡುಕೋರರು ಯಮನ್ ದೇಶದಿಂದ, ಸಿರಿಯಾ ಸರ್ಕಾರ. ನೀವು ಹೆಜ್ಬುಲ್ಲಾದವರಿಗೆ ಇರಾನ್ನವರು ತಾಂತ್ರಿಕವಾಗಿ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಅದು ಸಿರಿಯಾದ ಗಡಿ ಮುಖಾಂತರ ಹೋಗಬೇಕಾಗುತ್ತೆ. ಹೀಗಾಗಿ ಸಿರಿಯಾವನ್ನು ಕೂಡ ಅವರು ತೆಗೆದುಕೊಂಡಿದ್ದಾರೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಇಸ್ರೇಲನ್ನು ವಿರೋಧ ಮಾಡುವುದು, ಮಧ್ಯಪ್ರಾಚ್ಯದಿಂದ ಅದನ್ನು ಕಿತ್ತೊಗಿಬೇಕು ಅಂತ. ಒಂದು ಕ್ಯಾನ್ಸರ್ ಗಡ್ಡೆ ಅಂತ ಅನೇಕ ಬಾರಿ ಇರಾನ್ ಅವರು ಹೇಳಿದ್ದಾರೆ. ಈ ಕ್ಯಾನ್ಸರ್ ಗಡ್ಡೆಯನ್ನು ಮಧ್ಯಪ್ರಾಚ್ಯದಿಂದ ಕಿತ್ತು ಹಾಕ್ತೀವಿ ಅಂತ. ಹೀಗಾಗಿ ಅದರ ಉದ್ದೇಶವೂ ಕೂಡ ಅದೇ ಆಗಿದೆ. ಅಮೆರಿಕವನ್ನು ಮಧ್ಯಪ್ರಾಚ್ಯದಿಂದ ಹೊರಹಾಕುವುದು ಇದರ ಉದ್ದೇಶ ಆಗಿದೆ. ಇರಾನ್ ಅನ್ನು ರಕ್ಷಣೆ ಮಾಡಬೇಕು. ಶಿಯಾ ಪ್ರಾಬಲ್ಯದ ಇರಾನ್ ದೇಶವನ್ನ ಸುನ್ನಿ ಪ್ರಾಬಲ್ಯದ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ರಕ್ಷಣೆ ಮಾಡಬೇಕು, ತನ್ನ ಪ್ರಭುತ್ವವನ್ನು ಕಂಟಿನ್ಯೂ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ರೆಸಿಸ್ಟೆನ್ಸ್ ಆಕ್ಸಿಸ್ ಅನ್ನು ಸ್ಥಾಪನೆ ಮಾಡಿಕೊಂಡು ಇವರು ಒಂದು ಅಧಿಕೃತ ಮೈತ್ರಿ ಅಂತಲ್ಲ, ಅನಧಿಕೃತ ಅಂತ ಅಂದುಕೊಂಡವರು ಕೂಡ ಇವರೆಲ್ಲರ ಉದ್ದೇಶ ಇಸ್ರೇಲ್ ಮತ್ತು ಅಮೆರಿಕದ ಮೇಲಿದೆ. ಹೀಗಾಗಿ ಇವರೆಲ್ಲರೂ ಕೂಡ ಇರಾನ್ಗೆ ನೇರವಾಗಿ ಇಸ್ರೇಲ್ ಮೇಲೆ ಯುದ್ಧ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಾಗಲೂ ಕೂಡ ಇರಾನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರಾಕ್ಸಿ ಯುದ್ಧಗಳನ್ನು ಮಾಡಿಸುತ್ತೆ. ಹಮಾಸ್ನವರು ಬರ್ತಾರೆ, ಹೆಜ್ಬುಲ್ಲಾದವರು ಬರ್ತಾರೆ, ಹೌತಿ ಬಂಡುಕೋರರು ಬರ್ತಾರೆ, ಒಂದು ಕಡೆ ಯಮನ್ ಜೊತೆಗೆ ಬರುತ್ತೆ, ಸಿರಿಯಾವು ಕೂಡ ಜೊತೆಗೆ ಬರುತ್ತೆ. ಇತ್ತೀಚೆಗೆ ಒಂದು ದಾಳಿ ಆಯಿತು ಇಸ್ರೇಲ್ನಿಂದ. ಸಿರಿಯಾದ ಹತ್ತಿರ ಇರುವಂತಹ ಗಡಿ ಪ್ರದೇಶಕ್ಕೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಯಾವ ಕಾರಣಕ್ಕಾಗಿ? ಯಾವುದೇ ಕಾರಣಕ್ಕೂ ಇರಾನ್ನಿಂದ ಒಂದೇ ಒಂದು ವಸ್ತುಗಳು ಹೆಜ್ಬುಲ್ಲಾ ಕೈಗೆ ಸೇರಬಾರದು ಅನ್ನುವಂತಹ ಉದ್ದೇಶ ಇತ್ತು. ಈ ಎಲ್ಲದರ ಉದ್ದೇಶವಾಗಿ ಇದೀಗ ಲೆಬನಾನ್ ಮೇಲೆ ದಾಳಿ ಆದರೆ ನಾವು ಮತ್ತೊಮ್ಮೆ ದಾಳಿ ಮಾಡ್ತೀವಿ ಅಂತ. ನೀವು ಗಮನಿಸಬೇಕಾದ ಸಂಗತಿ ನೋಡಿ, ಇಸ್ರೇಲ್ನ 4 ದಿಕ್ಕುಗಳಲ್ಲೂ ಕೂಡ ಇವರು ಸುತ್ತುವರೆದು ಬಿಟ್ಟಿದ್ದಾರೆ. ಇವ್ರ ಉದ್ದೇಶ ನೋಡಿ, ಇಸ್ರೇಲ್ನ 4 ದಿಕ್ಕುಗಳಲ್ಲಿ ದಕ್ಷಿಣಕ್ಕೆ ಹಮಾಸ್ನವರಿದ್ದಾರೆ, ಉತ್ತರಕ್ಕೆ ಹೆಜ್ಬುಲ್ಲಾದವರಿದ್ದಾರೆ, ಪೂರ್ವಕ್ಕೆ ಇರಾಕ್ ಮತ್ತು ಸಿರಿಯಾ ಇದೆ, ದೂರದ ದಕ್ಷಿಣದಿಂದ ಹೌತಿಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಏಕಕಾಲಕ್ಕೆ 4 ದಿಕ್ಕುಗಳಿಂದಲೂ ಕೂಡ ಇಂಥದ್ದೊಂದು ದಾಳಿ ಮಾಡಬೇಕು ಅಂತ. ಈ ಕಾರಣಕ್ಕಾಗಿ ಇರಾನ್ಗೆ ಲೆಬನಾನ್ನ ಅಸ್ತಿತ್ವ, ಲೆಬನಾನ್ನ ಹೆಜ್ಬುಲ್ಲಾದವರನ್ನು ಉಳಿಸ್ಕೊಳ್ಳೋ ಅನಿವಾರ್ಯತೆ ಇದೆ. ಒಂದು ವೇಳೆ ಇಸ್ರೇಲ್ ಅವರ ಮೇಲೆ ದಾಳಿ ಮಾಡಿದರೆ ಒನ್ಸ್ ಅಗೇನ್ ಪುನರಪಿ ನಾವು ದಾಳಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಇದೇ ಕಾರಣ ಇದೆ. ಮತ್ತೊಂದು ವಿಚಾರ ಇದರಲ್ಲಿ ನಾವು ಗಮನಿಸಬೇಕಾಗಿದ್ದು ಅಂತ ಹೇಳಿದ್ರೆ, ಬೇಬಿಗೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಬಿಗೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಯಾರಿಗೆ? ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿರೋದು. ಇರಾನ್ ಮೇಲೆ ದೊಡ್ಡ ದಾಳಿ ನಡೆಸದಂತೆ ನೆತನ್ಯಾಹುಗೆ ಡೊನಾಲ್ಡ್ ಟ್ರಂಪ್ ಖಡಕ್ ಸೂಚನೆ ಕೊಟ್ಟರು. ಮಾತು ಕೇಳದಿದ್ರೆ ಅಮೆರಿಕದ ಬೆಂಬಲ ಇಲ್ಲ ಅಂತ ಅವರು ಹೇಳಿದರು. ಇಸ್ರೇಲ್ ಒಂಟಿ ಆಗುವಂತಹ ಭೀತಿ ಇದೆ, ನೀವು ಎಚ್ಚರಿಕೆಯಿಂದ ಇರೋದು ಬಹಳ ಒಳಿತು ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷರ ವಾರ್ನಿಂಗ್ ಬೆನ್ನಲ್ಲೇ ಒಂದು ಪ್ಲಾನ್ ಅನ್ನು ಕೈಬಿಟ್ಟಿದ್ದಾರಂತೆ ಬೆಂಜಮಿನ್ ನೆತನ್ಯಾಹು. ಸದ್ಯಕ್ಕೆ ದಾಳಿ ನಿಲ್ಲಿಸೋದಕ್ಕೆ ಸೇನಾ ಕಮಾಂಡರ್ಗಳಿಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಇದರಲ್ಲಿ 2-3 ಅಂಶಗಳಿದೆ. ಅಮೆರಿಕದ ಸ್ವಹಿತಾಸಕ್ತಿ ಮತ್ತು ಇಸ್ರೇಲನ್ನು ಕಾಪಾಡುವಂಥ 2-3 ಆಯಾಮಗಳಿಂದ ಈ ಸ್ಟೋರಿಗಳನ್ನು ನಾವು ನೋಡಬೇಕು. ಹೆಂಗೆ ಅಂತ ಹೇಳಿದ್ರೆ, ಅಮೆರಿಕದ ವಿದೇಶಾಂಗ ನೀತಿ ಬದಲಾವಣೆ. ನೀವು ಟ್ರಂಪ್ ಮತ್ತು ನೆತನ್ಯಾಹು ಇಬ್ಬರೂ ಕೂಡ ಆಪ್ತ ಮಿತ್ರರು, ಅದ್ಭುತ ಸ್ನೇಹಿತರು. ಇಬ್ಬರ ಉದ್ದೇಶ ಇರಾನ್ನ ವಿರುದ್ಧ ಸೇಡು ತೀರಿಸಿಕೊಳ್ಳೋದಾಗಿದೆ. ಇಬ್ಬರ ಉದ್ದೇಶ ಇರಾನ್ ಪರಮಾಣು ಕಾರ್ಯಕ್ರಮದಿಂದ ಹಿಂದೆ ಸರಿಬೇಕು ಅನ್ನೋದು ಕೂಡ ಆಗಿದೆ. ಆದರೆ ಯಾಕೆ ಇಂಥದ್ದೊಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರ ಒಂದು ಆಲೋಚನೆ ಇದೆ. ಏನದು ಅಂತ ಹೇಳಿದ್ರೆ, ಅಮೆರಿಕ ಮತ್ತೊಮ್ಮೆ ಗ್ರೇಟ್ ಆಗಬೇಕು. ಅಮೆರಿಕ ಫಸ್ಟ್ ನೀತಿ ಇದೆಯಲ್ಲ, ಆ ಫಸ್ಟ್ ನೀತಿಗೆ ಅನುಗುಣವಾಗಿ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಅಂತ. ಹೆಂಗೆ? ಒಂದು ವೇಳೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಮತ್ತೊಮ್ಮೆ ಯುದ್ಧ ಶುರುವಾದರೆ ಅದು ನೇರವಾಗಿ ತೈಲ ಮಾರುಕಟ್ಟೆಗೆ ಬೀಳುತ್ತೆ. ಒಂದು ದೀರ್ಘಕಾಲದ ಯುದ್ಧ ಶುರುವಾಗುತ್ತೆ. ಈ ದೀರ್ಘಕಾಲದ ಯುದ್ಧದಿಂದ ಅಮೆರಿಕದ ಆರ್ಥಿಕತೆಗೂ ಹೊಡೆತ ಬೀಳುತ್ತೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಆಗೋದಕ್ಕೆ ಶುರುವಾದರೆ ಅಮೆರಿಕ ಕೈ ಕಟ್ಟಿಕೊಳ್ಳುತ್ತಾ? ಸಹಜವಾಗಿಲ್ಲ. ಅಮೆರಿಕವೂ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದಂಥ ಅನಿವಾರ್ಯತೆಯಲ್ಲೂ ಕೂಡ ಶುರುವಾಗ್ಬಿಡುತ್ತೆ. ಈ ಕಾರಣಕ್ಕಾಗಿ ಅಮೆರಿಕಕ್ಕೆ ಒಂದು ಆತಂಕ ಇದೆ, ಇದು ದೀರ್ಘಕಾಲದ ಯುದ್ಧ ಆಗಬಹುದು ಅಂತ. ಎರಡನೇ ಕಾರಣ ಏನು ಅಂತ ಹೇಳಿದ್ರೆ, ಇರಾನ್ ಮೇಲೆ ದಾಳಿಯಾದರೆ ತೈಲ ದರಗಳ ಏರಿಕೆ ಆಗಬಹುದು ಅಂತ. ಅಮೆರಿಕದ ಮೇಲೆ ಎಂಥ ಒತ್ತಡಗಳು ಬರ್ತಾ ಇದೆ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳಿಂದ. ಸ್ವತಃ ಅಮೆರಿಕದಲ್ಲಿ ತೈಲದ ದರ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದು ತೈಲ ಮಾರುಕಟ್ಟೆಗೆ ಹೊಡೆತವನ್ನು ಬೀಳಬಹುದು. ಇದಕ್ಕಿಂತ ಹೆಚ್ಚಾಗಿಯೂ ಕೂಡ ಮಧ್ಯಪ್ರಾಚ್ಯದ ಅಮೆರಿಕದ ಸ್ನೇಹಿತ ರಾಷ್ಟ್ರಗಳಿದೆಯಲ್ಲ, ಅವರ ಆರ್ಥಿಕತೆಗೆ ಹೊಡೆತ ಬೀಳಬಹುದು ಅಂತ ಅಮೆರಿಕದ ಆಲೋಚನೆ ಇದೆ. ಈ ಕಾರಣಕ್ಕಾಗಿ ಅವರು ಒಂದು ಎಚ್ಚರಿಕೆ ಕೊಟ್ಟು ಈ ಯುದ್ಧವನ್ನು ಸ್ಟಾಪ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎರಡನೇ ಕಾರಣ ಏನು ಅಂತ ಹೇಳಿದ್ರೆ, ಇಸ್ರೇಲ್ನ ಮೇಲೆ ರಾಜತಾಂತ್ರಿಕವಾಗಿ ಒತ್ತಡವನ್ನು ಹೇರುವಂಥ ಪ್ರದೇಶ. ನೀವು ಇಸ್ರೇಲ್ ಎಷ್ಟೇ ಪ್ರಭಾವಶಾಲಿಯಾಗಿ ಇದ್ರೂ ಕೂಡ ಅವರ ಬಳಿ ಮೊಸಾದ್ ಎನ್ನುವಂಥ ಅತ್ಯಾಧುನಿಕ ಒಂದು ಪಡೆ ಇದ್ದಾಗಲೂ ಕೂಡ ಇದೇ ಇಸ್ರೇಲ್ ಅಮೆರಿಕದ ಬೆಂಬಲ ಇಲ್ಲದೆ ಏಕಾಏಕಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ.
ಯಾಕಂದರೆ ನೀವು ನಾಳೆ ಇದೇ ಇಸ್ರೇಲನ್ನು ವಿಶ್ವಸಂಸ್ಥೆಯಲ್ಲಿ ಬೇರೆ ಬೇರೆ ದೇಶಗಳು ವಿರೋಧ ಮಾಡಿದಾಗಲೂ ಕೂಡ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಶಕ್ತಿ ಯಾರಿಗಲ್ಲಿದೆ? ಇದೇ ಅಮೆರಿಕಕ್ಕಿರುವಂಥದ್ದು. ನೀವು ಯುರೋಪಿಯನ್ ಯೂನಿಯನ್ಗಳಾಗಿರ್ಬೋದು, ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳ ಎಲ್ಲರೂ ಕೂಡ ವಿಶ್ವಸಂಸ್ಥೆಯಲ್ಲಿ ಇಸ್ರೇಲ್ ದೇಶವನ್ನು ವಿರೋಧ ಮಾಡಿದಾಗ, ಇಸ್ರೇಲ್ನ ನೀತಿಯನ್ನು ವಿರೋಧ ಮಾಡಿದಾಗ ಅಮೆರಿಕ ಇಸ್ರೇಲ್ ಸಹಾಯಕ್ಕೆ ಬರಬೇಕಾಗುತ್ತೆ. ಈ ಕಾರಣಕ್ಕಾಗಿಯೂ ಕೂಡ ಅವರು ಆಗ್ತಾ ಇದ್ದಾರೆ. ನೀವೊಂದು ಸಣ್ಣ ಸ್ಟೋರಿ ನೋಡಿ. 1979ರಲ್ಲಿ ಕ್ರಾಂತಿ ಆಯಿತಲ್ಲ, ಖಮೇನಿ ಅಧಿಕಾರಕ್ಕೆ ಬಂದರು. ಆ ಖಮೇನಿ ಅಧಿಕಾರಕ್ಕೆ ಬಂದ ನಂತರ ಇಸ್ರೇಲ್ ಮತ್ತು ಇರಾನ್ ನಡುವೆ ದ್ವೇಷ ಶುರುವಾಯಿತು. ಗಮನಿಸಬೇಕಾದ ಸಂಗತಿ, ಅಮೆರಿಕ ಯಾವಾಗ ಇಸ್ರೇಲ್ನ ಸಹಾಯಕ್ಕೆ ಬಂದಿದೆ ಅಂತ. ಆವಾಗ 1980ರಲ್ಲಿ ಇರಾಕ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಶುರುವಾಯಿತು. ಈ ಇರಾಕ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಶುರುವಾದಂತಹ ಸಮಯದಲ್ಲಿ ಡಬಲ್ಗೆ ಮಾಡ್ತು ಅಮೆರಿಕ. ಹೆಂಗೆ? 1980ರಲ್ಲಿ ಇರಾಕ್ನ ಅವತ್ತಿನ ಅಧ್ಯಕ್ಷ ಸದ್ದಾಮ್ ಹುಸೇನ್ ಅವರಿಗೆ ಸಹಾಯ ಮಾಡಿ ಇರಾನ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ಅಂತ. ಇದರ ಅರ್ಥ ಏನು? ಯಾವ ಇರಾನ್ 79ರ ನಂತರ ಇಸ್ರೇಲ್ನನ್ನು ಕಂಡ್ರೆ ಕಿಡಿಕಾರ್ತಾ ಇತ್ತು, ಅದನ್ನು ಡೈವರ್ಟ್ ಮಾಡೋ ಪ್ರಯತ್ನ, ಅದನ್ನು ಇರಾಕ್ನತ್ತ ತಿರುಗಿಸುವಂತಹ ಪ್ರಯತ್ನವನ್ನು 80ರ ದಶಕದಲ್ಲಿ ಅಮೆರಿಕ ಮಾಡಿತ್ತು. ಈಗಲೂ ಕೂಡ ಇಸ್ರೇಲ್ನ ಜೊತೆಗೆ ಅವರು ನಿಂತುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಟ್ರಂಪ್ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇರೋದು. ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಮುಗಿಬಿದ್ದ ಶತ್ರು ರಾಷ್ಟ್ರಗಳು ಮುಗಿಬಿದ್ದಿರೋದು. ಯಮನ್ನಿಂದ ಇಸ್ರೇಲ್ನ ಗುರಿಯಾಗಿಸಿ ಬಂದಿದ್ದ ಕ್ಷಿಪಣಿಯನ್ನು IDF ಹೊಡೆದುರುಳಿಸಿದೆ. ಅಂದರೆ ಇಸ್ರೇಲ್ ಹೊಡೆದುರುಳಿಸಿರುವಂಥದ್ದು. ಹೌತಿ ಬಂಡುಕೋರಿಂದ ಇಸ್ರೇಲ್ ಗಡಿಯೊಳಕ್ಕೆ ನುಗ್ಗೋದಕ್ಕೆ ಒಂದು ವಿಫಲ ಯತ್ನ ಆಗಿದೆ. ಲೆಬನಾನ್ ಮೇಲೆ ಇಸ್ರೇಲ್ ಹಾರಿಸಿದಂಥ ಭೀಕರ ದಾಳಿಗೆ 14 ಮಂದಿ ಬಲಿಯಾಗಿದ್ದಾರೆ ಅಂತ ನಾನು ಅವಾಗಲೇ ಹೇಳ್ತಾ ಇದ್ದೆ. ರೆಸಿಸ್ಟೆನ್ಸ್ ಆಕ್ಸಿಸ್ ಅನ್ನುವಂಥ ಒಂದು ಪಡೆ ಯಾಕೆ ಎಲ್ಲರೂ ಕೂಡ ಒಂದಾಗ್ತಾರೆ ಅನ್ನೋದಕ್ಕೆ ಮೊದಲ ಸ್ಟೋರಿಯನ್ನು ಜಸ್ಟ್ ನೆನಪು ಮಾಡ್ಕೊಳ್ಳಿ. ಯಾವ ಕಾರಣಕ್ಕೆ ಹೌತಿ, ಹಿಜ್ಬುಲ್ಲಾ, ಹಮಾಸ್ ಇವರೆಲ್ಲರೂ ಕೂಡ ಯಾಕೆ ಒಂದಾಗ್ತಾರೆ ಅಂತ ಹೇಳಿದ್ರೆ ಇಸ್ರೇಲ್ನ ಅಸ್ತಿತ್ವದ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇರೋದು. ಇಸ್ರೇಲ್ನ ಅಸ್ತಿತ್ವದ ಪ್ರಶ್ನೆಯ ಭಾಗವಾಗಿ ರೆಸಿಸ್ಟೆನ್ಸ್ ಆಕ್ಸಿಸ್ ಎನ್ನುವಂತಹ ಒಂದು ಪಡೆಯನ್ನು ಕಟ್ಟಿಕೊಂಡು ಎಲ್ಲರೂ ಏಕಕಾಲಕ್ಕಾಗಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಮನ್ನ ಹೌತಿ ಬಂಡುಕೋಡರು ಇಸ್ರೇಲ್ನ ಮೇಲೆ ಒಂದು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಒಂದು ಇಲಾದ್ ಎನ್ನುವಂಥ ಒಂದು ಪ್ರವಾಸಿ ತಾಣ ಅದು, ಅದರ ಮೇಲೆ ಗುರಿ ಮಾಡಿ ದಾಳಿ ಆಯಿತು. ಇಸ್ರೇಲ್ ರೆಡ್ ಸಿ ಮೇಲೆ ಅದನ್ನೆಲ್ಲ ಹೊಡೆದುರುಳಿಸೋ ಪ್ರಯತ್ನ ಆಗಿದೆ. ನೀವು ನೋಡಿ, ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಯಮನ್ ಟು ಇಸ್ರೇಲ್ 1600 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. 1600 ಕಿಲೋಮೀಟರ್ ಡಿಸ್ಟೆನ್ಸ್. ಆದರೆ ಯಮನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿಬಿಟ್ಟಿತ್ತು. ಆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಇಸ್ರೇಲ್ನ ಬಳಿ ಇರುವಂಥ ಐರನ್ ಡಮ್ಗಳು ಅದನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಏನು ಮಾಡಿದರು ಇಸ್ರೇಲ್ನವರು? Arrow 2 ಅನ್ನುವಂಥದ್ದನ್ನು ಒಂದು ಅತ್ಯಾಧುನಿಕ ತಂತ್ರವನ್ನು ಬಳಕೆ ಮಾಡಿಕೊಂಡು Arrow 2 ಮುಖಾಂತರ ಬಾಹ್ಯಾಕಾಶದಲ್ಲಿ ಅವುಗಳನ್ನು ಧ್ವಂಸ ಮಾಡಿದರು. ಇವು ಬಾಹ್ಯಾಕಾಶದಲ್ಲಿ ಧ್ವಂಸ ಮಾಡುವಂಥ ಶಕ್ತಿ ಇದೆ, ಅವುಗಳನ್ನು ಅವರು ಬಳಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ರೆಸಿಸ್ಟೆನ್ಸ್ ಭಾಗದ ದಾಳಿ ಅಂತ ನಾನು ನಿಮ್ಗೆ ಅನೇಕ ಬಾರಿ ಹೇಳಿದ್ದೇನೆ. ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದ ಆಗಿತ್ತು. ಪಾಕಿಸ್ತಾನದ ಮೇಲೆ ದಾಳಿ ಆದರೆ ಸೌದಿ ಅರೇಬಿಯಾದ ಮೇಲೆ ದಾಳಿ ಆಗಿದೆ ಅಂತ ಸೌದಿ ಸಹಾಯಕ್ಕೆ ಬರಬೇಕು. ಒಂದು ವೇಳೆ ಸೌದಿ ಅರೇಬಿಯಾದ ಮೇಲೆ ದಾಳಿ ಆಗಿದೆ ಅಂತ ಹೇಳಿದ್ರೆ ಪಾಕಿಸ್ತಾನ ಸೌದಿ ಅರೇಬಿಯಾದ ಸಹಾಯಕ್ಕೆ ಬರಬೇಕು ಅಂತ ಅದರ ರೀತಿಯ ಒಪ್ಪಂದ ಅದು. ಅದೇ ರೀತಿಯಲ್ಲಿ ಈ ಇರಾನ್, ಹಮಾಸ್, ಹೆಜ್ಬುಲ್ಲಾ ಇವರ ನಡುವೆ ಒಂದು ಅನಧಿಕೃತ ಅಂತ ಅಂದುಕೊಂಡಾಗಲೂ ಕೂಡ ರೆಸಿಸ್ಟೆನ್ಸ್ ಆಕ್ಸಿಸ್ ಎನ್ನುವಂತಹ ಒಂದು ಮೈತ್ರಿ ಇದೆ. ಈ ಕಾರಣಕ್ಕಾಗಿ ಅವರು ಇಸ್ರೇಲ್ನ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಅದರ ಭಾಗವಾಗಿ ಆಗಿದೆ. ಇದಕ್ಕೆ IDFನವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ವಾಯು ರಕ್ಷಣಾ ವ್ಯವಸ್ಥೆಯ ಕ್ಷಿಪಣಿಯನ್ನು ನಿಖರವಾಗಿ ಪತ್ತೆ ಹಚ್ಚಿ ಈ ಯಮನ್ನಿಂದ ಬಂದಂಥ ಎಲ್ಲ ಕ್ಷಿಪಣಿಗಳನ್ನೆಲ್ಲ ಹೊಡೆದುರುಳಿಸಿದೆ. ಇದರಿಂದ ಇಸ್ರೇಲ್ ನಾಗರಿಕರಿಗೆ ಯಾವುದೇ ಅಪಾಯ ಸಂಭವಿಸಿಲ್ಲ. ದೇಶದ ಗಡಿಯನ್ನು ರಕ್ಷಣೆ ಮಾಡೋದಕ್ಕೆ ನಾವು 24 ಗಂಟೆಗಳ ಕಾಲವೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇದ್ದೀವಿ ಅಂತ IDF ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆ. ಮತ್ತೊಂದು ಕಡೆ ಮಧ್ಯಪ್ರಾಚ್ಯ ಮಹಾಯುದ್ಧಕ್ಕೆ 100 ದಿನ. ಫೆಬ್ರವರಿ 27ನೇ ತಾರೀಕಿಗೆ ಯುದ್ಧ ಆಗಬಹುದು ಅಂತ ಜಗತ್ತಿನ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಜಿನೆವಾದಲ್ಲಿ ಒಪ್ಪಂದದ ನಂತರ ಯುದ್ಧ ಶುರುವಾಯಿತು. 1ನೇ ದಿನವೇ ಇರಾನ್ ತನ್ನ ಎಲ್ಲ ಬಹುದೊಡ್ಡ ನಾಯಕರುಗಳನ್ನು ಕಳೆದುಕೊಂಡು ಬಿಡ್ತು. ಇಸ್ರೇಲ್ ಮತ್ತು ಅಮೆರಿಕಾದ ಜಂಟಿ ದಾಳಿಯ ಪರಿಣಾಮವಾಗಿ ಅನೇಕ ಜನ ನಾಯಕರೆಲ್ಲ ಮೃತಪಟ್ಟರು. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಭಾರತದ ಜನಸಾಮಾನ್ಯನಿಗೂ ಕೂಡ ತಲುಪಿತು. ತೈಲ ಬೆಲೆ ಏರಿಕೆ ಆಯಿತು, LPG ದರ ಏರಿಕೆ ಆಯಿತು, ಹೋಟೆಲ್ಗಳು ಬಂದಾದವು, ಎಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. 100 ದಿನ ಆಯ್ತು. ಈಗ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ್ರಿಂದ ಜಗತ್ತಿಗೆ ತೈಲ ಕಂಟಕ ಆಗಿದ್ದನ್ನು ನಾವು ನೋಡಿದ್ವಿ. ಪೆಟ್ರೋಲ್, ಡೀಸೆಲ್ ಮಾತ್ರವಲ್ಲದೆ ಸಿಲಿಂಡರ್ ದರ ಏರಿಕೆ ಆಯಿತು. ಭಾರತದ ಮಧ್ಯಮ ವರ್ಗದ ಜನರ ಮೇಲೆ ಯುದ್ಧದ ನೇರ ಆರ್ಥಿಕತೆ ಹೊಡೆತಾಯಿತು. ಶಾಂತಿ ಮಾತುಕತೆ ನಡೆಸೋದಕ್ಕೆ ಪಾಕಿಸ್ತಾನ ಒಂದು ಪ್ರಯತ್ನ ಸತತ ವಿಫಲವೂ ಕೂಡ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. 28ನೇ ತಾರೀಕಿನಿಂದ ಇಲ್ಲಿಯ ತನಕ ಸಿಲಿಂಡರ್ ಅಭಾವ ಶುರುವಾಗಿದ್ದನ್ನು ನೋಡಿದ್ವಿ. ಅನೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ನೋ ಸ್ಟಾಕ್ ಅನ್ನೋದನ್ನು ನಾವೆಲ್ಲ ನೋಡಿದ್ವಿ. ಅದಾದ ನಂತರ ಕಚ್ಚಾ ತೈಲದ ದರ $140 ಆಸುಪಾಸಿಗೆ ಹೋಗಿದ್ದನ್ನು ನೋಡಿದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಆರ್ಥಿಕತೆಗೆ ಡಾಲರ್ ಎದುರುಗಡೆ ಭಾರತದ ರೂಪಾಯಿ ದಿನದಿಂದ ದಿನಕ್ಕೆ ಕುಸಿತ ಆಗ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ.
ಮತ್ತೊಂದು ಕಡೆ ಜನಸಾಮಾನ್ಯನಿಗೂ ಕೂಡ ಇದರ ಹೊಡೆತ ಎಲ್ಲವೂ ಕೂಡ ಆಗಿದ್ದ ನೋಡಿದ್ವಿ. ಎಲ್ಲೋ ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವೆ ದಾಳಿ ಆಗ್ತಾ ಇದೆ, ಅವರವರು ಪರಸ್ಪರವಾಗಿ ಹೊಡೆದಾಡ್ಕೊಳ್ತಾ ಇದ್ದಾಗಲೂ ಕೂಡ ಏನೆಲ್ಲ ಬೆಳವಣಿಗೆಗಳಾಯಿತು ಅಂತ. ಇವೆಲ್ಲದರ ನಡುವೆ ಒಂದು ಆಶಾದಾಯಕ ಬೆಳವಣಿಗೆಗಳಾಗಿ ಇರಾನ್ ಅನೇಕ ಹಡಗುಗಳು ಭಾರತಕ್ಕೆ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಅನೇಕ ಹಡಗುಗಳ ಮೇಲೆ IRGC ಅವರು ದಾಳಿ ಮಾಡಿದ್ರು, ಅದಕ್ಕೆ ಭಾರತ ಆಕ್ಷೇಪವನ್ನು ಹೊರ ಹಾಕ್ತು. ಎಲ್ಲವೂ ಕೂಡ ಬೆಳವಣಿಗೆ ಆಗಿದ್ದು ಬೇರೆ ಇದೆ. ಆದರೆ ಕೆಲವೊಂದಿಷ್ಟು ಹಡಗುಗಳು ಭಾರತಕ್ಕೆ ಬಂತು. ಆ ಹಡಗುಗಳು ಬಂದಾಗಲೂ ಕೂಡ ನಮ್ಮಲ್ಲಿ ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದನ್ನು ನೋಡಿದ್ದೀವಿ. ಒಟ್ಟಾರೆ 100 ದಿನಗಳಾಯಿತು ಈ ಮಧ್ಯಪ್ರಾಚ್ಯದ ಯುದ್ಧಕ್ಕೆ. ಅಮೆರಿಕ ಮಾತು ನೆತನ್ಯಾಹುಗೆ ಕೇಳಿಸ್ತಾ ಇಲ್ಲ. ಯಾಕೆ? ಎಚ್ಚರಿಕೆ ಕೊಡ್ತಿದ್ದಾರೆ, ಒಬ್ಬಂಟಿ ಆಗ್ತೀಯಾ ಅಂತ ಹೇಳ್ತಿದ್ದಾರೆ. ಜಗತ್ತೇ ನಿನ್ನನ್ನು ವಿರೋಧ ಮಾಡ್ತಾ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥ ಡೊನಾಲ್ಡ್ ಟ್ರಂಪ್ ಬೆಂಜಮಿನ್ ನೆತನ್ಯಾಹು ಅವರಿಗೆ ಹೇಳ್ತಾ ಇದ್ದಾರೆ. ಆದರೂ ಕೂಡ ಬೆಂಜಮಿನ್ ನೆತನ್ಯಾಹು ಇವರ ಮಾತುಗಳನ್ನು ಕೇಳುವಂಥದ್ದಿಲ್ಲ. ಸ್ವಲ್ಪ ನೀವು ಇತಿಹಾಸಕ್ಕೆ ಹೋಗಬೇಕು. ಯಹೂದಿಗಳು ಇಸ್ರೇಲ್ನಲ್ಲಿದ್ದಂತಹ ಯಹೂದಿಗಳು, ಅವರ ಹಿಸ್ಟ್ರಿ ಆಗಿದೆ. ಅನೇಕ ವರ್ಷಗಳ ಕಾಲ, ಅನೇಕ ಶತಮಾನ, ಸುಮಾರು 2000 ವರ್ಷಗಳ ಕಾಲ ತಮ್ಮದೇ ನೆಲದಿಂದ ದೂರ ಹೋಗಿದ್ರು ಅವರು. ಇಸ್ರೇಲ್ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಗೋಲ್ಡ್ ಮೇಯರ್ ಎನ್ನುವಂತಹ ಒಬ್ಬ ವ್ಯಕ್ತಿ ಇದ್ದರು. ಅವರು ಮಾಜಿ ಪ್ರಧಾನಿಯವರು. ಅವರು ಹೇಳ್ತಾರೆ, ಮಧ್ಯಪ್ರಾಚ್ಯದ ಯುದ್ಧಗಳಲ್ಲಿ ಅರಬ್ ದೇಶಗಳು ಸೋತರೆ ಅದು ಕೇವಲ ಒಂದು ಯುದ್ಧವನ್ನು ಸೋತಂತ್ರೆ ಮಾತ್ರ ಆಗುತ್ತೆ. ಆದರೆ ಗಮನಿಸಬೇಕಾದ ಸಂಗತಿ ಇದು, ಆದರೆ ಇಸ್ರೇಲ್ ಒಂದು ಯುದ್ಧವನ್ನು ಸೋತರೆ ನಾವು ಇಡೀ ದೇಶವನ್ನು ಕಳೆದುಕೊಂಡು ಬಿಡಬೇಕಾಗುತ್ತೆ. ಮಧ್ಯಪ್ರಾಚ್ಯ, ಇರಾನು, ಬೇರೆ ಯಾವುದೋ ದೇಶ ಇಸ್ರೇಲ್ನ ಮೇಲೆ ಅಟ್ಯಾಕ್ ಮಾಡಿದಂತಹ ಸಮಯದಲ್ಲಿ ಅವರು ಒಂದು ಯುದ್ಧ ಸೋಲ್ಬೋದು, ಆದರೆ ಅವ್ರಿಗೆ ಒಂದು ಅಸ್ತಿತ್ವ ಇದೆ, ಅವ್ರದ್ದೇ ಆದಂಥ ಒಂದು ದೇಶ ಇದೆ. ಆದರೆ ಇಸ್ರೇಲ್ ಈ ಯುದ್ಧದಲ್ಲಿ ಸೋತು ಬಿಟ್ಟರೆ ತನ್ನ ಇಡೀ ಅಸ್ತಿತ್ವವನ್ನು ಕಳೆದುಕೊಂಡು ಬಿಡುತ್ತೆ ಅಂತ ಅವರೊಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ನೋಡಿ, ಕ್ರಿಸ್ತಶಕ 70ರಲ್ಲಿ ರೋಮನ್ ಸಾಮ್ರಾಜ್ಯ ಇವರೆಲ್ಲ ಹೊರಗಡೆ ಆದ ನಂತರ ಯುರೋಪ್ ಬೇರೆ ಕಡೆ ಎಲ್ಲ ಹೋಗಿದ್ದನ್ನು ಅನೇಕ ಬಾರಿ ಹೇಳಿದ್ದೀನಿ. ಭಾರತಕ್ಕೂ ಕೂಡ ಅನೇಕ ಜನ ಬಂದರು. ಯುರೋಪ್, ಜರ್ಮನಿ, ಹಿಟ್ಲರು ಎಲ್ಲವೂ ಕೂಡ ಆಯಿತು. ಈ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಯುರೋಪ್ನಲ್ಲಿ ಈ ಕ್ರಿಶ್ಚಿಯನ್ನರು, ಯಹೂದಿಗಳ ಮೇಲೆ ದಬ್ಬಾಳಿಕೆ ಆಯಿತು, ಅತ್ಯಾಚಾರಗಳು ಆಯಿತು, ಅನಾಚಾರಗಳಾಯಿತು, ಎಲ್ಲವೂ ಕೂಡ ಆಯಿತು. ಈ ಯಹೂದಿ ಅಂತ ಈ ವ್ಯಕ್ತಿ ಗುರುತು ಮಾಡಿಕೊಳ್ಳೋದಕ್ಕೆ ಯುರೋಪ್ನಲ್ಲಿ ಹೆಂಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ, ಒಂದು ಬ್ಯಾಡ್ಜನ್ನು ಹಾಕಿಕೊಂಡು ಓಡಾಡುವಂಥ ಪರಿಸ್ಥಿತಿ ಇತ್ತು ಯಹೂದಿಗಳಿಗೆ. 60 ಲಕ್ಷ ಜನರನ್ನು ಏಕಾಏಕಿಯಾಗಿ ಸಾಧಿಸ್ತಾರೆ. ಯಾವುದರ ಮುಖಾಂತರ? ಒಳಚರಂಡಿಗಳ ಮುಖಾಂತರ ಬೇರೆ ಬೇರೆ ಕಡೆಗಳಿಗೆ ನುಗ್ಗಿ ಅವರನ್ನು ಹಾಕಿ 60 ಲಕ್ಷ ಜನರನ್ನು ಸಾಯಿಸ್ತಾರೆ. ಹೀಗಾಗಿ ಇಸ್ರೇಲ್ ಇವತ್ತು ಅಮೆರಿಕದ ಮಾತು ಯಾಕೆ ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಹಿಂದೆ ರೋಮ್ನ ದಾಳಿ ಆದಂತಹ ಸಮಯದಲ್ಲಿ ನಮ್ಮದೇ ದೇಶವನ್ನು ನಾವು ಬಿಟ್ಟು ಬೇರೆ ಕಡೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಒನ್ಸ್ ಅಗೇನ್ ಇವತ್ತು ಇರಾನ್ ದಾಳಿ ಮಾಡ್ತಾ ಇದೆ. ಅಮೆರಿಕದ ಕಾರಣಕ್ಕಾಗಿ ನಾವೇನಾದರೂ ಅವರ ಜೊತೆಗೆ ಕದನ ವಿರಾಮ ಮಾತುಕತೆಯನ್ನಾದರೂ ನಾವು ಮಾಡ್ಕೊಂಡ್ಬಿಟ್ರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನುವಂಥ ಆತಂಕ ಯಾರಿಗಿದೆ ಅಂತ ಹೇಳಿದ್ರೆ ಇಸ್ರೇಲ್ನವರಿಗಿದೆ. ಆ ಇತಿಹಾಸವನ್ನು ಪುನರಪಿ ನೆನಪು ಮಾಡಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಇಸ್ರೇಲ್ನವರು ಇದೀಗ ನಮ್ಮದೇ ಒಂದು ದೇಶ ಬೇಕು, ಆ ದೇಶ ಗಟ್ಟಿಮುಟ್ಟಾಗಿ ಇರಬೇಕು ಅಂತ ಕನಸು ಕಂಡಿದ್ರಲ್ಲ, ಆ ಕನಸಿನ ಭಾಗವಾಗಿ ಇಸ್ರೇಲ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದರ ಭಾಗವಾಗಿ ಅವರು ಡೊನಾಲ್ಡ್ ಟ್ರಂಪ್ ಅವರನ್ನು ಮಾತನ್ನು ಕೇಳ್ತಾ ಇಲ್ಲ ಅಂತ ಅಸ್ತಿತ್ವದ ಪ್ರಶ್ನೆ ಇದೆ. ಭೌಗೋಳಿಕವಾಗಿ ಒಂದು ಚಿಕ್ಕದಾದಂತಹ ದೇಶ ಇದೆ. ಹೆಂಗಿದೆ ಅಂತ ಹೇಳಿದ್ರೆ, ಇಸ್ರೇಲ್ ಒಂದು 15-20 ಕಿಲೋಮೀಟರ್ ಅಗಲ ಇದೆ. ಕೆಲವೊಂದಿಷ್ಟು ಪ್ರದೇಶಗಳ ಶತ್ರುಗಳ ಏಕಾಏಕಿಯಾಗಿ ಬಂದರೂ ಹೊಡೆದು ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಮೆರಿಕದ ಮಾತುಗಳನ್ನು ಅವರು ಕೇಳ್ತಾ ಇಲ್ಲ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇರಾನ್ನಲ್ಲಿರುವಂತಹ ಭಾರತೀಯರಿಗೆ ಭಾರತ ಸರ್ಕಾರ ಒಂದು ಎಚ್ಚರಿಕೆ ಕೊಟ್ಟಿದೆ, ಹುಷಾರಾಗಿರಬೇಕು ಅಂತ. ಯಾಕಂದರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಎಲ್ಲ ಯುದ್ಧ ಶುರುವಾಯ್ತಲ್ಲ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾರೆ. ಸಾಧ್ಯವಾದಷ್ಟು ಬೇಗ ಇರಾನ್ ದೇಶವನ್ನು ತೊರಿಬೇಕು ಅಂತ ಭಾರತೀಯರಿಗೆ ಸೂಚನೆ ಕೊಟ್ಟಿದ್ದಾರೆ. ಇರಾನ್ಗೆ ಪ್ರಯಾಣ ಮಾಡದಂತೆ ರಾಯಭಾರಿ ಕಚೇರಿಯಿಂದ ತುರ್ತು ಎಚ್ಚರಿಕೆ ಕೊಡಲಾಗಿದೆ. ವಿಮಾನ ನಿಲ್ದಾಣಗಳು ಬಂದಾಗುವ ಮುನ್ನವೇ ಸುರಕ್ಷಿತ ಸ್ಥಳಕ್ಕೆಲ್ಲ ನೀವು ಹೋಗಿ ಅಂತೆಲ್ಲ ಸಲಹೆ ಕೊಟ್ಟಿದ್ದಾರೆ. ಒಮನ್ ಸಮುದ್ರದಲ್ಲಿ ಮುಳುಗ್ತಾ ಇರುವ ಹಡಗಿನಲ್ಲಿದ್ದಂಥ ಒಂದು 24 ಭಾರತೀಯರೆಲ್ಲ ರಕ್ಷಣೆ ಆಗಿದ್ದಾರೆ. ವಿದೇಶಾಂಗ ಇಲಾಖೆಯಿಂದ ಭಾರತೀಯ ನಾವಿಕರ ರಕ್ಷಣೆಗೆ ಹಗಲಿರಳು ಕಸರತ್ತೆಲ್ಲ ಆಗ್ತಾ ಇದೆ. ಅಂದರೆ ಒಂದು ಪೂರ್ಣ ಪ್ರಮಾಣದ ಯುದ್ಧ ಶುರು ಆಗಿಬಿಟ್ರೆ ಭಾರತೀಯರ ಆತಂಕ. ಹೀಗಾಗಿ ದೇಶ ತೊರೀರಿ ಅಂತ ಅಲ್ಲೆಲ್ಲೇ ಇರುವಂತಹ ಭಾರತೀಯರು ಏನೇನಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಅವರೆಲ್ಲ ಬಂದ್ಬಿಡಿ ಅಂತೆಲ್ಲ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇರಾನ್ನ ಒಳಗಡೆ ಪ್ರಯಾಣ ಮಾಡಬೇಡಿ ಅಂತೆಲ್ಲ ಮನವಿ ಮಾಡಿದ್ದಾರೆ. ರಾಯಭಾರ ಕಚೇರಿಯನ್ನು ಯಾವಾಗಲೂ ಕೂಡ ಸಂಪರ್ಕದಲ್ಲಿ ಇಟ್ಕೊಳ್ಳಿ. ರಾಯಭಾರಿ ಕಚೇರಿಗೆ ನೀವು ಎಲ್ಲೆಲ್ಲಿ ಇದ್ದೀರಾ, ಏನಾಗ್ತಾ ಇದೆ ಬೆಳವಣಿಗೆ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕೊಡ್ತಾ ಇರಿ ಅಂತೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈ ಸಾರ್ವಜನಿಕ ಸಮಾರಂಭಗಳು, ಮೆರವಣಿಗೆಗಳು, ಪ್ರತಿಭಟನೆಗಳು ಇತ್ಯಾದಿ ಕಡೆಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಭಾಗವಹಿಸಬೇಡಿ. ಅಲ್ಲಿ ದಾಳಿ ಆಗುವಂತಹ ಸಂಭವವಿರುತ್ತೆ. ಹೀಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು ಅಂತ ಭಾರತ ಸರ್ಕಾರ ಇರಾನ್ನಲ್ಲಿರುವಂತಹ ಭಾರತೀಯರಿಗೆ ಒಂದು ಮನವಿ ಅಥವಾ ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿದೆ. ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ.